ಸುಳ್ಯ ನಗರದ ರಸ್ತೆ ಚತುಷ್ಪಥಗೊಳ್ಳಲು DPR ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಇದರ ಬೈಪಾಸ್ ರಸ್ತೆ ಅನುಮೋದನೆಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಏನು ನಮ್ಮ ಶಾರಿಕ್ರವರು ಬರೆದಂಥ ಒಂದು ಲೇಖನ ಇದೆ. ಸೊ ಇದರ ಬಗ್ಗೆ ಅವರು ಮಾಹಿತಿ ಹಕ್ಕಿನಲ್ಲಿ ತೆಗೆದು ಅದರ ಒಂದು ವರದಿಯನ್ನು ಮಾಡಿದ್ದಾರೆ. ಸೊ ಇದರ ಬಗ್ಗೆ ಹೇಳುವುದಿದ್ರೆ ಹೇಗೆ ಸರ್? ಈಗ ಸುಳ್ಯ ನಗರ ಅದು ಅಗಲೀಕರಣ ಆಗಬೇಕು ಅನ್ನುವಂಥದ್ದು ಬಹು ಸಮಯದಿಂದ ಇರುವಂಥ ವಿಚಾರ. ಎಸ್ ಸರ್. ಅಗಲೀಕರಣದ ಸಾಕಷ್ಟು ಈಗ ಎಷ್ಟು ಸಾಧ್ಯ ಉಂಟು, ಈಗಿನ ಪೇಟೆಯನ್ನು ಉಳಿಸಿಕೊಂಡು ಎಷ್ಟು ಸಾಧ್ಯ ಉಂಟು ಅಷ್ಟು ಅಗಲೀಕರಣ ಆಗಿದೆ. ಆದರೆ ಮುಂದಕ್ಕೆ ಈಗ ಇದು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಗೊಂಡಿರುವಂಥ ಸಂದರ್ಭದಲ್ಲಿ ಈ ರಸ್ತೆ ಅಗಲೀಕರಣ ನಮ್ಮ ಮಾಣಿಯಿಂದ ಮಡಿಕೇರಿವರೆಗೆ, ಮಡಿಕೇರಿ ಮಾಣಿಯವರು ಸಂಪಾಜೆ ಮಾಣಿ ಈ ರಸ್ತೆಯ ಒಂದು ಅಗಲೀಕರಣದ ಕಾಮಗಾರಿ ಈಗ ಬೇಗ ಆರಂಭ ಆಗಲಿಕ್ಕಿದೆ. ಆರಂಭ ಆಗಬೇಕಿದ್ರೆ ಅದಕ್ಕೆ ಯೋಜನಾ ವರದಿ ಸಿದ್ಧ ಆಗಬೇಕು, ಅದು ಸ್ಯಾಂಕ್ಷನ್ ಆಗಬೇಕು. ಈ ಎಲ್ಲ ಸರ್ವೆಗಳೆಲ್ಲ ನಡೆದಿದೆ. ಈ ಅಗಲಾಗುವ ಸಂದರ್ಭದಲ್ಲಿ ಸುಳ್ಯ ನಗರದಲ್ಲಿ ಎಷ್ಟು ಅಗಲ ಆಗ್ತದೆ, ಅಥವಾ ಸುಳ್ಯ ನಗರ ಅಗಲ ಆಗ್ತದೋ ಅಥವಾ ಸುಳ್ಯದಲ್ಲಿ ಬೈಪಾಸ್ ಆಗ್ತದೋ ಹೊರವಲಯದಲ್ಲಿ, ಇದು ಬಹಳ ಮುಖ್ಯ ವಿಚಾರ. ಸುಮಾರು 2018ನೇ ಇಸವಿಯಿಂದ ಕೂಡ ಇಲ್ಲಿ ಸರ್ವೆಗಳು ನಡೀತಾ ಇದೆ. ಬೈಪಾಸ್ ಮಾಡೋದಿದ್ರೆ ಸುಳ್ಯ ನಗರದ ಹೊರವಲಯದಿಂದ ಬೈಪಾಸ್ ಮಾಡೋದಿದ್ರೆ ಎಲ್ಲಿಂದ ಮಾಡಬಹುದು ಅಂತ ಹೇಳೋ ಬಗ್ಗೆ 3 ಸರ್ವೆಗಳು ನಡೆದಿವೆ. ಈ ನೋಡಿ, ಇಲ್ಲಿ ನಮ್ಮ ಪರಿವಾರ ಕಾನದಲ್ಲಿ, ಆ ಪರಿವಾರ ಕಾನದಿಂದ ಉಬ್ಬಡಕ ಕಡೆಗೆ ಹೋಗುವಂಥ ನಮ್ಮ ಕಾಯರ್ತೋಡಿ ಕಡೆಯ ಅಲ್ಲಿಂದಾಗಿ ಹೋಗುವಂಥ ಒಂದು ದಾರಿಯನ್ನು ಒಂದು ಸರ್ತಿ ಸರ್ವೆ ಮಾಡಿದರು, ಎಲ್ಲಿಂದ ಹೋದರೆ ಆದೀತು ಅಂತ. ಮತ್ತೆ ಒಂದು ಸರ್ತಿ ಅಲ್ಲಿಂದ ಬಲ್ಲಡಕ ಕಡೆಯಿಂದಾಗಿ ಹೋಗಿ ಪೈಚಾರಿಗೆ ಸೇರುವಂಥ ರೀತಿಯ ಒಂದು ರೂಟನ್ನು ಒಂದು ಸರ್ವೆ ಮಾಡಿದರು. ಇನ್ನೊಂದು ನಮ್ಮ ಪೆರಾಜೆ ಕಡೆಯಿಂದ ಈ ಪಾಲಾಡ್ಕ ಕಡೆಯಿಂದ ಬಂದು ಅದು ಆಲಟ್ಟಿ ರಸ್ತೆಯಿಂದಾಗಿ ಹೀಗೆ ಬಂದು ಆಲಟ್ಟಿ ರಸ್ತೆ ಬದಿಯಲ್ಲಿ ಬಂದು ಅಜ್ಜಾವರ ಕಡೆಗೆ ದಾಟಿ ಅಲ್ಲಿಂದ ಮತ್ತೆ ಪುನಃ ಪೈಚಾರಿಗೆ ಸೇರುವಂಥ ಒಂದು ರೂಟ್. ಹೀಗೆ 3 ರೂಟ್ಗಳು ಬೈಪಾಸಿಗೆ ಸರ್ವೆ ಆಗಿದೆ. ಆದರೆ ಆ ಸರ್ವೆ ಆದರೂ ಕೂಡ ಯಾವುದು ಅಂತಿಮಗೊಳಿಸಿಕೊಂಡಿಲ್ಲ. ಮತ್ತು ಸರ್ವೆ ಬೈಪಾಸ್ ಆಗ್ತದಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ಇದರಲ್ಲಿ ಏನು ಗೊಂದಲದಲ್ಲಿತ್ತು. ಯಾರ ಹತ್ರ ಮಾಹಿತಿ ಕೇಳಿದ್ರು ಮಾಹಿತಿ ಇಲ್ಲ. ಅದಕ್ಕೆ ಬೇಕಾಗಿ ಕೆಲವು ಸರ್ತಿ ಕೆಲವರು ಹೇಳ್ತಿದ್ರು ಸುಳ್ಯ ನಗರದಲ್ಲಿಯೇ ಇರುವಂಥ ರಸ್ತೆಯನ್ನು ಅಗಲ ಮಾಡ್ತಾರಂತೆ, ಬೇರೆ ಕಡೆ ಬೈಪಾಸ್ ಮಾಡುವುದಿಲ್ಲ ಅಂತೆ ಅನ್ನುವಂಥದ್ದು ಕೂಡ ಅಂತೆಗಳಾಗಿತ್ತು. ನಾವು ಈ ಜನಪ್ರತಿನಿಧಿಗಳಲ್ಲಿ ಯಾರಲ್ಲಿ ಕೇಳಿದ್ರು ಕೂಡ ಅವರು ಸರಿಯಾಗಿ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಅಧಿಕಾರಿಗಳಲ್ಲಿ ಕೂಡ ಕೇಳಿದ್ರು ಕೂಡ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ರು. ಆಗ ಈಗ ಮೊನ್ನೆ ನಮ್ಮ RTI ಕಾರ್ಯಕರ್ತ DM ಶಾರಿಕ್ ಅವರಿದ್ದಾರೆ ನಮ್ಮ ಮೊಗರಪಣೆಯಲ್ಲಿ. ಅವರು ಒಂದು ಅರ್ಜಿ ಹಾಕಿ ಹೆದ್ದಾರಿ ಇಲಾಖೆಯ ಅರ್ಜಿ ಹಾಕಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಸುಳ್ಯ ನಗರ ವ್ಯಾಪ್ತಿಯಲ್ಲಿ ಬೈಪಾಸ್ ನಡೆಸೋದು ಅಥವಾ ಬೈಪಾಸ್ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಯಾವ ಹಂತದಲ್ಲಿದೆ, ಏನಾಗ್ತದೆ ಅಂತ. ಅದಕ್ಕೆ ಇಲ್ಲಿಂದ ಈಗ ಉತ್ತರ ಬಂದಿರೋ ಸುಳ್ಯ ನಗರದ ರಸ್ತೆ ಚತುಷ್ಪಥಗೊಳ್ಬೇಕಿದ್ರೆ ಎಷ್ಟೆಷ್ಟು ಜಾಗ ಹೋಗ್ತದೆ, ಎಷ್ಟು ಖರ್ಚು ಬೀಳ್ತದೆ ಅನ್ನೋದ್ರ ಬಗ್ಗೆ DPR ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗ್ತಾಗಿದೆ. ಅದು ಆ ಪ್ರಾಜೆಕ್ಟ್ DPR ತಯಾರಿಸಲಿಕ್ಕೆ ಟೆಂಡರ್ ಕೊಡುವಂಥ ಪ್ರಕ್ರಿಯೆ ಈಗ ನಡೀತಾ ಇದೆ. ಬೈಪಾಸಿನ ರಸ್ತೆಯ ಬಗ್ಗೆ ಯಾವುದೇ ಅನುಮೋದನೆ ಆಗಲಿಲ್ಲ, ಅದರ ಬಗ್ಗೆ ನಿರ್ಧಾರ ಆಗಲಿಲ್ಲ ಅನ್ನುವಂಥ ವಿಚಾರಗಳು ಈಗ ಬಂದಿದೆ. ಈಗ ಈ ವಿಚಾರ ಬಂದಿರೋದ್ರಿಂದ ಹಾಗಾದರೆ ಬೈಪಾಸ್ ಆಗ್ತದೋ ಅಥವಾ ನಮ್ಮ ಈ ಪೇಟೆ ರಸ್ತೆಯೇ ಅಗಲಾಗ್ತದೋ? ಪೇಟೆ ರಸ್ತೆ ಅಗಲ ಚತುಷ್ಪಥ ಒಂದು ವೇಳೆ ಈಗ ನೋಡಿ, ಇಲ್ಲಿ ನಾವು ಮಾಣಿ ಮಂಗಳೂರು ಕಡೆ ಆ ರೋಡಲ್ಲಿ ನೋಡುವಾಗ ಸಕಲೇಶ್ಪುರದಿಂದ ಹೋಗುವಂಥ ರಸ್ತೆಗಳು, ಮಂಗಳೂರು ಕಡೆ ಹೋಗುವಂಥ ರಸ್ತೆಗಳು ನೋಡುವಾಗ ಎಷ್ಟು ಅಗಲ ಆಗ್ತದೋ ಅಷ್ಟು ಅಗಲ ಒಂದು ವೇಳೆ ಈ ರಸ್ತೆ ನಮ್ಮ ಸಂಪಾಜೆಯಿಂದ ಮಾಣಿವರೆಗೆ ರಸ್ತೆ ಒಂದು ವೇಳೆ ಅಗಲ ಆದರೆ ಆಗ ಸುಳ್ಯ ನಗರದಲ್ಲೇ ಅಗಲ ಆಗುವುದು ಅಂದರೆ ಸುಳ್ಯ ನಗರದ ಈಗ ಇರುವ ಯಾವ ಕಟ್ಟಡಗಳು ಕೂಡ ಉಳಿಲಿಕ್ಕಿಲ್ಲ, ಸಂಪೂರ್ಣವಾಗಿ ಹೋದೀತು ಅಷ್ಟು ಅಗಲಕ್ಕಂತಾದರೆ. ಅದು ಇದ್ರ ಏನು ವಿವರ, ಅದು ಈಗ DPR ತಯಾರು ಮಾಡಿದ್ದು ಮಾತ್ರ ಅನ್ನುವಂಥದ್ದಿದೆ. ಆ DPR ಮಾಡುವಂಥದ್ದಕ್ಕೆ ಈಗ ಒಂದು ವೇಳೆ ಹಿಂದೆ ನಾನು ಅದಕ್ಕೆ ಹಿಂದೆ 2018ನೇ ಇಸವಿಯಲ್ಲಿ ಇಲ್ಲಿ ನಾಗರಾಜ್ ಅಂತೇಳಿ ಒಬ್ಬರು ನ್ಯಾಷನಲ್ ಹೈವೇ ಅಧಿಕಾರಿ ಒಬ್ಬರು ಇದ್ರು, ಇಂಜಿನಿಯರ್ ಇದ್ದರು. ಅವ್ರನ್ನ ಸಂಪರ್ಕ ಮಾಡಿ ಇದರ ಬಗ್ಗೆ ಕೇಳಿದ್ವಿ. ಹೆಚ್ಚು ವಿವರಗಳು ಸಿಗದಿದ್ದರೂ ಕೂಡ ಕೇಳಿದಾಗ ಅವರು ಹೇಳಿದರು, ನಾವು ಅವತ್ತು ಮಾಡಿದಂಥ ಸರ್ವೆಗಳು, ಬೈಪಾಸ್ ಮಾಡೋದಕ್ಕೆ ಮಾಡಿದಂಥ ಸರ್ವೆಗಳೇನಿದೆ ಆ ಸರ್ವೆಗಳು, ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನೆಲ್ಲ ನಾವು ಕೇಂದ್ರ ಸರ್ಕಾರ ಕಳಿಸಿದ್ದೇವೆ ಭೂ ಸಾರಿಗೆ ಇಲಾಖೆಗೆ. ಅಲ್ಲಿಂದ ಯಾವುದು ಕೂಡ ಈಗ ವಾಪಸ್ ಪ್ರತಿಕ್ರಿಯೆ ಬಂದಿಲ್ಲ. ಅದರಿಂದಾಗಿ ಯಾವ ರೀತಿ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ DPR ಇದಕ್ಕೆ ಮಾಡಿದರೂ ಕೂಡ ಯಾವುದಕ್ಕೆ ಈಗ ಇರುವಂಥ ರಸ್ತೆಯ ಅಗಲೀಕರಣಕ್ಕೆ ಎಷ್ಟು ಖರ್ಚು ತಗಲ್ಬೋದು, ಎಷ್ಟು ಜಾಗ ಹೋಗ್ಬೋದು, ಅದರ ಬಗ್ಗೆ DPR ಮಾಡಿದರೂ ಕೂಡ, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದರೂ ಕೂಡ ಅದೇ ಜಾರಿ ಆಗ್ತದೆ ಅಂತಲ್ಲ, ಅದೇ ಜಾರಿ ಆಗ್ತದೆ ಅಂತೇಳಿ ಅಲ್ಲ, ಜಾರಿ ಅದು ಬೈಪಾಸ್ ಆಗಲಿಕ್ಕೂ ಸಾಕು. ಆದರೆ ಇಲ್ಲಿ ಮುಖ್ಯವಾಗಿ ಜನರಲ್ಲಿ ಇರುವಂಥದ್ದು ಬೈಪಾಸ್ ಆದರೆ ಮಾತ್ರ ಈ ಸುಳ್ಯ ನಗರದ ಪೇಟೆ ಉಳಿತದೆ,
ಅನ್ನುವಂಥದ್ದಿದೆ. ಅದರಿಂದ ಅದು ಯಾವ ರೀತಿ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಅದರ ಬಗ್ಗೆ ಇನ್ನೂ ನಮಗೆ ಸ್ಪಷ್ಟನೆಗಳು ಇನ್ನೂ ಸಿಗಬೇಕಷ್ಟೇ. ಎಸ್ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.